ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ TET, GPSR, HSTRಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯು ಯಾವ ರೀತಿ ಇರುತ್ತದೆ ಅಂದರೆ 6ರಿಂದ 10ನೇ ತರಗತಿಯಲ್ಲಿರುವಂತಹ ಎಲ್ಲ ಪಠ್ಯಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ಕೇಳ್ತಾರೆ. ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಬಿಟ್ಟು ಜಾಸ್ತಿ ಬೇರೆ ಹೊರಗಡೆ ಕೇಳುವಂಥ ಒಂದು ಅವಕಾಶ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿಯ ಪಠ್ಯಪುಸ್ತಕವಾದಂತಹ ಅಧ್ಯಾಯ 2 ಪಾರ್ಟ್ 1ನಲ್ಲಿ ಅಧ್ಯಾಯ 2 ಮಧ್ಯಯುಗದ ಯುರೋಪ್, ಆಧುನಿಕ ಯುಗದ ಪ್ರಾರಂಭ, ಪುನರುಜ್ಜೀವನದ ಒಂದು ಪಾಠದ ಕುರಿತು ಚರ್ಚಿಸೋಣ. ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ವಿಡಿಯೋವನ್ನು ಫುಲ್ ಸ್ಕ್ರೀನಲ್ಲಿಟ್ಟು ನೋಡಿದ್ರೆ ವಿಷಯ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಪಾಠದ ಒಂದು 7ನೇ ತರಗತಿಯ ಒಂದು ಪಠ್ಯಪುಸ್ತಕದ ಒಂದು ಡಿಸ್ಪ್ಲೇ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ಗುರುಗಳು ಮತ್ತು ವಿದ್ಯಾರ್ಥಿಗಳ ಮೂಲಕ ಸಂವಹನದ ಅಂದರೆ ವಿದ್ಯಾರ್ಥಿಗಳು ಮತ್ತು ಗುರುಗಳು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಒಂದು ಪುನರುಜ್ಜೀವನದ ಅರ್ಥವನ್ನು ಮಾಡ್ಕೊತಾ ಇದ್ದಾರೆ. ನೋಡೋಣ ಅದೇನೆಂದರೆ, ಗುರುಗಳು ಕೇಳ್ತಾರೆ, ಮಕ್ಕಳೇ ಪುನರುಜ್ಜೀವನ ಎಂದರೇನು ಗೊತ್ತೇ? ವಿದ್ಯಾರ್ಥಿಗಳು, ಇಲ್ಲ ಗುರುಗಳೇ, ನಮಗೆ ಗೊತ್ತಿಲ್ಲ. ಗುರುಗಳು, ಪುನರುಜ್ಜೀವನ ಎಂದರೆ ಮರಹುಟ್ಟು, ರಿನೆಸಾನ್ಸ್. ಇದಕ್ಕೆ ಪುನರುಜ್ಜೀವನ ಎಂಬ ಅರ್ಥವೂ ಇದೆ. ಪುನರುಜ್ಜೀವನ ಎಂದರೆ ಮರಹುಟ್ಟು ಅಂತ ಅರ್ಥ. ರಿನೆಸಾನ್ಸ್, ಇದಕ್ಕೆ ಇಂಗ್ಲೀಷ್ನಲ್ಲಿ ರಿನೆಸಾನ್ಸ್ ಅಂತ ಕರೀತಾರೆ. ಪುನರುಜ್ಜೀವನವು ಸುಮಾರು ಶಕ 1400ರಿಂದ 1600ರ ಆ ಕಾಲಾವಧಿಯಲ್ಲಿ ಯುರೋಪಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ. ಪುನರುಜ್ಜೀವನ ಆದಂತಹ ಸಂದರ್ಭದಲ್ಲಿ ಯುರೋಪಿನಲ್ಲಿ ಸಾಹಿತ್ಯದಲ್ಲಿ ಬೆಳವಣಿಗೆ, ಕಲೆಯಲ್ಲಿ ಬೆಳವಣಿಗೆ, ವಾಸ್ತುಶಿಲ್ಪದಲ್ಲಿ ಬೆಳವಣಿಗೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದಂಥ ವಿಭಿನ್ನ ರೀತಿಯ ಬೆಳವಣಿಗೆಗಳನ್ನು ನೋಡ್ತೀವಿ. ಪುನರುಜ್ಜೀವನದ ಚಳುವಳಿಯು ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ. ಈ ಚಳುವಳಿಯು ಆ ಕಾಲದ ಬದಲಾವಣೆಗಳ ಬಹಿರ್ಮುಖಿ ಸಂಕೀರ್ಣತೆಯನ್ನು ಒಳಗೊಂಡು ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತು. ಅಂದರೆ ಪುನರುಜ್ಜೀವನ ಅನ್ನುವಂಥದ್ದು ಅಂದರೆ ಮರಹುಟ್ಟು ಅಂದರೆ ಇಂಗ್ಲೀಷ್ನಲ್ಲಿ ರೆನೆಸಾನ್ಸ್ ಅಂತ ಕರಿತೀವಿ. ಈ ಒಂದು ಪುನರುಜ್ಜೀವನದ ಒಂದು ವಿಶಿಷ್ಟ ಅರ್ಥ ಏನು ಅಂತಂದರೆ, ಮಧ್ಯಕಾಲದ ಬದಲಾವಣೆಗಳ ಬಹಿರ್ಮುಖಿ ಸಂಕೀರ್ಣತೆಯನ್ನು ಒಳಗೊಂಡು ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಕೊಂಡೊಯ್ದಂಥ ಒಂದು ಸನ್ನಿವೇಶ ಪುನರುಜ್ಜೀವನ ಅಂತ ಕರಿತೀವಿ. ಈ ಒಂದು ಪುನರುಜ್ಜೀವನದ ಸಂದರ್ಭದಲ್ಲಿ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ಬೌದ್ಧಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸೃಜನಶೀಲ ಬೆಳವಣಿಗೆಯನ್ನು ಕಾಣ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು ಕೇಳ್ತಾರೆ, ಈ ಚಳವಳಿಯು ಎಲ್ಲಿ ಆರಂಭವಾಯಿತು? ಗುರುಗಳು, ಇದರ ಆರಂಭ ಇಟಲಿಯಲ್ಲಾಯಿತು. ಪುನರುಜ್ಜೀವನದ ತವರು ಮನೆ ಯಾವುದು ಅಂತಂದರೆ ಇಟಲಿ ಅಂತ ಹೇಳ್ಬೋದು. ಪುನರುಜ್ಜೀವನದ ಲಕ್ಷಣಗಳು ಯಾವುವು ಗುರುಗಳೇ? ಗುರುಗಳು, ಬಹಳ ಉತ್ತಮವಾದ ಪ್ರಶ್ನೆ. ಎಲ್ಲರೂ ಅವಶ್ಯವಾಗಿ ತಿಳಿಯಲೇಬೇಕಾದದ್ದು. ಪುನರುಜ್ಜೀವನವು ಹಲವು ಲಕ್ಷಣಗಳನ್ನು ಹೊಂದಿದೆ. ಅವುಗಳಲ್ಲಿ ಮಾನವತಾವಾದ ಮತ್ತು ವೈಚಾರಿಕತೆ ಮುಖ್ಯವಾದುದು. GPSR ಲಾಂಗ್ ಕ್ವಶನ್ಸಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಪುನರುಜ್ಜೀವನದ ಲಕ್ಷಣಗಳನ್ನು ಬರೆಯಿರಿ, ಪುನರುಜ್ಜೀವನದ ಲಕ್ಷಣಗಳನ್ನು ಪಟ್ಟಿ ಮಾಡಿ, ಪುನರುಜ್ಜೀವನದ ಲಕ್ಷಣಗಳು ಯಾವುವು ಅಂತ ಕೇಳಿದಾಗ ನಾವಿಲ್ಲಿ ಪುನರುಜ್ಜೀವನ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಮಾನವತಾವಾದ ಮತ್ತು ವೈಚಾರಿಕತೆ ಅನ್ನುವಂಥದ್ದನ್ನು ಬರೀಬೇಕು. ಇನ್ನು ಮುಂದೆ ಇದೆ, ದೀಪಾಲಿ ಅನ್ನುವಂಥ ಸ್ಟೂಡೆಂಟು ಮಾನವತಾವಾದ ಎಂದರೇನು ಅಂತ ಕೇಳ್ತಾರೆ. ಆಗ ಗುರುಗಳು, ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯನ್ನು ಮಾನವತಾವಾದ ಅಂತ ಕರಿತೀವಿ. ಮಾನವತಾವಾದ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರೆ ಈ ಒಂದು ಉತ್ತರವನ್ನು ಬರೀಬೇಕು. ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯನ್ನು ನಾವು ಮಾನವತಾವಾದ ಅಂತ ಕರಿತೀವಿ. ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ನಡೆಸುತ್ತಿದ್ದ ವಿದ್ವಾಂಸರನ್ನು ಮಾನವಾಸಕ್ತರು ಎಂದು ಕರೆಯಲಾಗುತ್ತಿತ್ತು. ಪ್ರಾಪಂಚಿಕ ಜೀವನದಲ್ಲಿ ಮಾನವನೇ ಅತಿ ಪ್ರಮುಖ. ಮಾನವನು ಪಾಪಿಯಲ್ಲ, ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಅತಿ ಶ್ರೇಷ್ಠ ಎಂಬುದಾಗಿ ಎಂದು ಸಾರಿದರು. ಮಾನವತಾವಾದಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಗಣೇಶ ಕೇಳ್ತಾನೆ, ವೈಚಾರಿಕತೆ ಎಂದರೇನು ಅಂತ ಕೇಳ್ತಾನೆ. ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ, ಅಂದರೆ ಏನು ಏಕೆ ಅಂತ ಕೇಳದೇ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ. ಏನು ಏಕೆ ಅಂತ
ಕೇಳದೇ ವಿಚಾರ ಮಾಡೋದು, ತರ್ಕ ಮಾಡೋದು, ಆ ಥರ ಒಂದು ಕೇಳೋದನ್ನು ನಾವು ವೈಚಾರಿಕತೆ ಅಂತ ಕರಿತೀವಿ. ಅದು ಸತ್ಯವೆಂದು ಕಂಡು ಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ. ಪೂರ್ವಾಗ್ರಹ ಅಂತಂದರೆ ಏನು ಅಂತ ಕೇಳದೇ ಅದು ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಒಪ್ಕೊಳ್ತೀವಲ್ಲ, ಅದು ಪೂರ್ವಾಗ್ರಹ. ಆದರೆ ವೈಚಾರಿಕತೆ ಅಂದರೆ ಏನು ಏಕೆ ಅಂತ ವಿಚಾರಿಸಿ ಅದು ಸರಿಯಾ ತಪ್ಪ ಅದು ನಮ್ಮ ಮನಸ್ಸಿಗೆ ಸರಿ ಅನ್ನಿಸಿದಾಗ ಮಾತ್ರ ನಾವು ಅದನ್ನು ಒಪ್ಪಿಕೊಳ್ಳೋದನ್ನು ನಾವು ವೈಚಾರಿಕತೆ ಅಂತ ಕರಿತೀವಿ. ಈ ಮಾನವತ್ವವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಲಕ್ಷಣ. ಪುನರುಜ್ಜೀವನ ಕಾಲದಲ್ಲಿ ಸ್ವರ್ಗ, ನರಕ ಮತ್ತು ಪರಲೋಕದ ಚಿಂತನೆಯನ್ನು ಪೂರ್ಣವಾಗಿ ಬಿಟ್ಟು ಇಹಲೋಕದ ವಿಷಯಗಳ ಬಗ್ಗೆ ತೀವ್ರ ಒಲವು ತಳೆಯಲಾಯಿತು. ಪ್ರಸ್ತುತ ಬದುಕಿಗೆ ಹೆಚ್ಚು ಒತ್ತನ್ನು ನೀಡಲಾಯಿತು. ಅಂದಿನ ಕಾಲದಲ್ಲಿ ಅಂದರೆ ಮಧ್ಯಯುಗದ ಆರಂಭದ ಕಾಲದಲ್ಲಿ ಸ್ವರ್ಗ ನರಕ ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು. ನಮಗೆ ತಿಳಿಯದೇ ಇರುವಂಥ ಒಂದು ಲೋಕ ಇದೆ, ಅದು ಪಾತಾಳ ಲೋಕ ಆಗಿರ್ಬೋದು, ಸ್ವರ್ಗ ಆಗಿರ್ಬೋದು, ನರಕ ಆಗಿರ್ಬೋದು ಅನ್ನುವಂಥ ಒಂದು ಲೋಕಗಳಿವೆ. ಅಂತಹ ಒಂದು ಲೋಕಗಳನ್ನು ಬಿಟ್ಟು ಈಗೇನು ಇಹಲೋಕ ಅಂದರೆ ಭೂಮಿ, ಈಗೇನು ವಾಸ್ತವ ಇದೆಯಲ್ಲ ಅದರ ಬಗ್ಗೆ ಒಂದು ಯೋಚನೆ ಮಾಡುವಂಥದ್ದು ಪುನರುಜ್ಜೀವನದ ಕಾಲದಲ್ಲಿ ಹೆಚ್ಚು ಗಮನ ಕೊಡಲಾಯಿತು. ಜೋಸೆಫ್ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ಒಂದು ಮಾನವತ್ವವಾದ ಮತ್ತು ವೈಚಾರಿಕತೆಯನ್ನು ಬಿಟ್ಟು ಬೇರೆ ಏನಾದರೂ ಲಕ್ಷಣಗಳಿವೆಯೇ ಗುರುಗಳೇ? ಗುರುಗಳು ಅವುಗಳನ್ನು ಹೊರತುಪಡಿಸಿ ಇನ್ನೆರಡು ಲಕ್ಷಣಗಳಿವೆ. ಅವೆಂದರೆ ಒಂದನೆಯದು ಅಭಿಜಾತ ಭಾಷೆಗಳಾದ ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್, ಗ್ರೀಕ್ ಮತ್ತು ಲ್ಯಾಟಿನ್ಗಳನ್ನು ತೊರೆದು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಗುವುದಾಗಿದೆ. ಎರಡನೆಯದು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡಿರುವುದಾಗಿದೆ. ಅಂದರೆ ವೈಚಾರಿಕತೆ ಮತ್ತು ಮಾನವತ್ವವಾದವನ್ನು ಬಿಟ್ಟು ಅಭಿಜಾತ ಭಾಷೆಗಳನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜಸ್, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಯಿತು ಮತ್ತು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆಯನ್ನು ಮೂಡಿತು. ಪುನರುಜ್ಜೀವನದ ಚಿತ್ರಕಲಾವಿದರು ಹೊಸ ಹೊಸ ವಿಷಯಗಳನ್ನು ಆರಿಸಿಕೊಂಡರು. ವಾಸ್ತುಶಿಲ್ಪವು ಹೆಚ್ಚು ಮಾನವ ಕೇಂದ್ರಿತವಾಗಿತ್ತು. ಉದಾಹರಣೆಗೆ ಇಗರ್ಜಿಗಳು ಕೇವಲ ಪ್ರಾರ್ಥನಾ ಮಂದಿರಗಳಾಗಿರದೆ ಕಲಾತ್ಮಕ ವಾಸ್ತುಶಿಲ್ಪಗಳಾಗಿ ಮೂಡಿಬಂದವು. ಇಸ್ಮಾಯಿಲ್ ಕೇಳ್ತಾನೆ, ಗುರುಗಳೇ, ಪುನರುಜ್ಜೀವನದ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಂಡೆವು, ದಯವಿಟ್ಟು ಪುನರುಜ್ಜೀವನದ ಕಾರಣಗಳನ್ನು ತಿಳಿಸಿಕೊಡುವಿರಾ? ನೀವು ಪುನರುಜ್ಜೀವನದ ಲಕ್ಷಣಗಳು ಏನೇನು ಅಂತಂದರೆ ಮಾನವತ್ವವಾದ, ವೈಚಾರಿಕತೆ, ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ, ಅಭಿಜಾತ ಭಾಷೆಗಳಾದಂತಹ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ಹೊರತುಪಡಿಸಿ ದೇಶ ಭಾಷೆಯಲ್ಲಿ ಸಾಹಿತ್ಯ ರಚನೆಗಳಾದದ್ದು ಇವನ್ನು ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳು. 2 ಮಾರ್ಕ್ಸಿಗೆ ಕೇಳಿದರೆ ಈ ಥರ ಒಂದು ನಾವು ಉತ್ತರವನ್ನು ಬರೀಬೇಕು. ಇನ್ನು ಈ ಪುನರುಜ್ಜೀವನಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಣ. ಗುರುಗಳು ಹೇಳ್ತಾರೆ, ಖಂಡಿತ ಹೇಳ್ತೇನೆ. ವಿಚಾರ ಸ್ವಾತಂತ್ರ್ಯವೇ ಪುನರುಜ್ಜೀವನದ ಪ್ರಧಾನ ಕಾರಣವಾಗಿತ್ತು. ವಿಚಾರ ಮಾಡೋದು ಪುನರುಜ್ಜೀವನದಲ್ಲಿ ಪ್ರಧಾನ ಕಾರಣ ಏನು ಅಂತಂದರೆ ವಿಚಾರ ಮಾಡುವುದು. ಈ ಒಂದು ವಿಚಾರದಿಂದಾಗಿ ಪುನರುಜ್ಜೀವನ ಆರಂಭವಾಯಿತು. ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಆಕ್ರಮಣ. ಕಾನ್ಸ್ಟಂಟಿನೋಪಲ್ ನಗರವನ್ನು ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಪುನರುಜ್ಜೀವನಕ್ಕೆ ಕಾರಣವಾಯಿತು. ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ. ಭೌಗೋಳಿಕ ಅನ್ವೇಷಣೆಗಳ ಮೂಲಕ ಹೊಸ ಹೊಸ ಭೂಮಾರ್ಗಗಳನ್ನು ಕಂಡುಹಿಡಿದರು. ಈ ಒಂದು ಭೂಮಾರ್ಗಗಳಿಂದ ಹೊಸ ಹೊಸ ವಿಚಾರಗಳು ಇಟಲಿ ಹತ್ತ ಹರಿದು ಬಂದವು. ಹಾಗಾಗಿ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಯಿತು. ಮುದ್ರಣ ಯಂತ್ರದ ಶೋಧ. ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿತಾ ಇದ್ರು. ಅಂದರೆ ಮುದ್ರಣ ಯಂತ್ರ ಅಂತಂದರೆ ಯಾವುದೇ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಬೇಕಿತ್ತು ಅಂತಂದರೆ ಅದು ಮುದ್ರಣ ಯಂತ್ರ ಪ್ರಾರಂಭವಾಗುವುದಕ್ಕಿಂತ ಮುಂಚೆ 1 ವರ್ಷಕ್ಕೆ 2-3 ಬುಕ್ಗಳನ್ನು ಪ್ರಿಂಟ್ ಬರಿತಾಯಿದ್ರು. ಆದರೆ ಮುದ್ರಣ ಯಂತ್ರ ಪ್ರಾರಂಭವಾದ ನಂತರ 4,000ರಿಂದ 2,000 ಪುಸ್ತಕಗಳು ಒಮ್ಮೆಲೆ ಪ್ರಿಂಟ್ ಆಗ್ತಾ ಇರೋದ್ರಿಂದ ವಿಚಾರಧಾರೆಗಳು ಜನರತ್ತ ಬೇಗ ಸೇರ್ತಾ ಪ್ರಾರಂಭವಾಗಿತ್ತು. ಹೀಗಾಗಿ ಪುನರುಜ್ಜೀವನ ಪ್ರಾರಂಭವಾಯಿತು. ಶಿಕ್ಷಣದ ಪ್ರಸಾರಣ, ಉಳಿಗಮಾನ್ಯ ಪದ್ಧತಿಯ ಅವನತಿ ಮುಂತಾದವು. ಇಲ್ಲಿ ಪುನರುಜ್ಜೀವನದ ಕಾರಣಗಳನ್ನು ಬರೆಯಿರಿ ಅಂತಂದರೆ ವಿಚಾರ ಸ್ವಾತಂತ್ರ್ಯವೇ ಪುನರುಜ್ಜೀವನದ ಪ್ರಧಾನ ಕಾರಣವಾಗಿತ್ತು. ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಆಕ್ರಮಣ, ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ, ಮುದ್ರಣ ಯಂತ್ರದ ಶೋಧ, ಶಿಕ್ಷಣದ ಪ್ರಸಾರಣ, ಉಳಿಗಮಾನ್ಯ ಪದ್ಧತಿಯ ಅವನತಿ ಮುಂತಾದವು ಪುನರುಜ್ಜೀವನಕ್ಕೆ ಕಾರಣಗಳಾದವು. ಇಸ್ತಾನ್ಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರ. ಇದನ್ನು ಹಿಂದೆ ಕಾನ್ಸ್ಟಂಟಿನೋಪಲ್ ಎಂದು ಕರೆಯುತ್ತಿದ್ದರು. ಅದಕ್ಕೂ ಮೊದಲು ಇದನ್ನು ಬೈಜಾಂಟಿಯನ್ ಎಂದು
ಕರೆಯುತ್ತಿದ್ದರು. ಅಂದರೆ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತಂದರೆ, ಕಾನ್ಸ್ಟಂಟಿನೋಪಲ್ ನಗರದ ಈಗಿನ ಹೆಸರು ಇಸ್ತಾನ್ಬುಲ್ ಅಂತಾದರೂ ಕರಿಬೋದು. ಇಸ್ತಾನ್ಬುಲ್ ಎಂಬುದರ ಹಳೆಯ ಹೆಸರು ಕಾನ್ಸ್ಟಂಟಿನೋಪಲ್ ಅಂತಲೂ ಕರಿಬೋದು. ಕಾನ್ಸ್ಟಂಟಿನೋಪಲ್ಗೆ ಈ ಕೆಳಗಿನ ಇನ್ನೊಂದು ಹೆಸರಿನಿಂದ ಕರೀತಾರೆ. ಅದು ಯಾವುದು ಅಂತಂದರೆ ಬೈಜಾಂಟಿಯನ್ ಅಂತಲೂ ಕೂಡ ಕರಿಬೋದು. ಯಾವ ಥರ ಕ್ವಶನ್ ಕೇಳ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪರ್ಫೆಕ್ಟ್ ಆಗಬೇಕು. ಇಸ್ತಾನ್ಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರ. ಇದನ್ನು ಹಿಂದೆ ಕಾನ್ಸ್ಟಂಟಿನೋಪಲ್, ಅದಕ್ಕೂ ಮೊದಲು ಇದನ್ನು ಬೈಜಾಂಟಿಯನ್ ಎನ್ನುತ್ತಿದ್ದರು ಅಂತ ಓದಬೇಕು. ತಿಮ್ಮಕ್ಕ ಕೇಳ್ತಾಳೆ, ಕಾನ್ಸ್ಟಂಟಿನೋಪಲ್ ನಗರದ ಮೇಲಿನ ಆಕ್ರಮಣವನ್ನು ವಿವರಿಸಿ ಗುರುಗಳೇ. ಇಲ್ಲಿ ಪ್ರಶ್ನೆಯನ್ನು ಯಾವ ಥರ ಕೇಳ್ತಾರೆ ಅಂತಂದರೆ, ಕಾನ್ಸ್ಟಂಟಿನೋಪಲ್ ನಗರದ ಮೇಲಿನ ಆಕ್ರಮಣದ ಕುರಿತು ಬರೆಯಿರಿ ಅಥವಾ ಆಕ್ರಮಣವನ್ನು ವಿವರಿಸಿ ಅಂತಂದರೆ ಈ ಒಂದು ಉತ್ತರವನ್ನು ಬರೀಬೇಕು.